ಮಂಡ್ಯ ಎಲ್ಪಿಜಿ ಗ್ಯಾಸ್ ವಿತರಕರ ವತಿಯಿಂದ ನಮ್ಮ ಅಡಿಗೆ ನಮ್ಮ ಜವಾಬ್ದಾರಿ ಎಂಬ ಕಾರ್ಯಕ್ರಮವನ್ನು ಮಂಡ್ಯ ನಗರದ ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಸ್ಪರ್ಧಾ ಕಾರ್ಯಕ್ರಮವನ್ನು ಲಕ್ಷ್ಮೀ ಜನಾರ್ದನ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ರವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ಮಹಿಳೆಯರಿಗೆ ಎಲ್ಪಿಜಿ ಗ್ಯಾಸ್ನವರು ಅಡುಗೆ ಸ್ಪರ್ಧೆ ಏರ್ಪಡಿಸುವ ಮೂಲಕ ಒಂದು ಸುವರ್ಣಾವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯರು ಅಡುಗೆ ಮಾಡುವ ಸಮಯದಲ್ಲಿ ಸುರಕ್ಷತೆ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ತಿಳಿಸಿದರು. HCL ಸೇಲ್ಸ್ ಆಫೀಸರ್ ಶೇಖ್ ಮಸ್ತಾನ್ ರವರು ಮಾತನಾಡಿ, 2024ರ ಮಾರ್ಚ್ ತಿಂಗಳಿನಲ್ಲಿ 3 ತೈಲ ಕಂಪನಿಗಳು ಸೇರಿ 12 ಕೋಟಿ ಮನೆಗಳಲ್ಲಿ ಗ್ಯಾಸ್ಗಳನ್ನು ಸುರಕ್ಷತೆಯಿಂದ ಬಳಕೆ ಮಾಡಲು ಯೋಜನೆ ರೂಪಿಸಲಾಗಿದೆ. ಇಲ್ಲಿಯವರೆವಿಗೂ 8 ಕೋಟಿ ಮನೆಗಳಲ್ಲಿ ಗ್ಯಾಸ್ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸಲಾಗಿದ್ದು, 3.25 ಕೋಟಿ ಮನೆಗಳಿಗೆ ಸಂಸ್ಥೆಯ ಸಿಬ್ಬಂದಿಗಳು ಭೇಟಿ ನೀಡಿ ಸುರಕ್ಷತೆ ಪೈಪುಗಳನ್ನು ಬದಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸಾಹದಿಂದ ಪೈಪೋಟಿಯಿಂದ ಒಬ್ಬೊಬ್ಬರು ಬಗೆ ಬಗೆಯ ರೀತಿಯಲ್ಲಿ ಪೊಂಗಲ್ ಖಾದ್ಯವನ್ನು ತಯಾರಿಸಿದರು. ನಂತರ ಅತಿಥಿಗಳು ಸ್ಪರ್ಧಾಳುಗಳ ಪೊಂಗಲ್ ರುಚಿಯನ್ನು ಸವಿದು ಫಲಿತಾಂಶವನ್ನು ಅಂತಿಮಗೊಳಿಸಿದರು. HCL ಸೇಲ್ಸ್ ಆಫೀಸರ್ ಶೇಖ್ ಮಸ್ತಾನ್ ರವರು ಸಮಾರಂಭದಲ್ಲಿ ಸೇರಿದ್ದ ಪ್ರತಿಯೊಬ್ಬರಿಗೂ ಎಲ್ಪಿಜಿ ಗ್ಯಾಸ್ನ ಸುರಕ್ಷತೆಯ ಬಗ್ಗೆ ಪ್ರತಿಜ್ಞಾ ಬೋಧನೆಯನ್ನು ಮಾಡಿದರು. I pledge to take responsibility of switching off the regulator. I will always keep my gas stove on a raised platform and above the level of cylinder. I will ensure to check for weight and leakage while receiving the cylinder. I will get my LPG installation inspected every 5 years by authorized mechanic. And if I smell LPG, I will act fast by switching off the regulator, by avoiding touching electrical or battery operated equipment. ಮಾತನಾಡಿದ ಮಾಜಿ ನಗರಸಭಾ ಅಧ್ಯಕ್ಷರಾದ ಶ್ರೀ ಎಚ್ ಡಿ ಮಂಜೂರ್ ಅವರು ಮಾತನಾಡಿ, ಏನೆಲ್ಲ ಸಾಮಗ್ರಿಗಳನ್ನು ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದಾರೆ. ತಾವು ಇದು ಮಾಡಿ, ಹಾಗಾಗಿ ದಯಮಾಡಿ ಈ ಸ್ಪರ್ಧೆಯಲ್ಲಿ ಯಾವ JC ಆಗ್ತಾರೋ ಆಗ್ಲಿ ತೊಂದರೆ ಇಲ್ಲ, ಆದರೆ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅನ್ನೋ ಒಂದು ಇದು ತಮ್ಮಲ್ಲಿ ಇರಲಿ ಅಂತ ಹೇಳಿ ಈ ಮೂಲಕ ಹೇಳಬಯಸುತ್ತೇನೆ. ನಮಸ್ಕಾರ. ಮನೆಗೆ ಭೇಟಿ ನೀಡಿದ ಎಲ್ಪಿಜಿ ಸಿಬ್ಬಂದಿಗಳು ಮನೆಗಳಲ್ಲಿ ಎಲ್ಪಿಜಿ ಸಿಲಿಂಡರ್ಗಳ ಸುರಕ್ಷತೆ ಪರೀಕ್ಷೆ ಮಾಡಿದ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡಲಾಯಿತು. ಸ್ಪರ್ಧೆಯಲ್ಲಿ ವಿಜೇತರಾದ ಮೊದಲನೇ ಸ್ಥಾನ ಪಡೆದ ರಂಜಿತಾ, 2ನೇ ಸ್ಥಾನ ಪಡೆದ ಲಕ್ಷ್ಮಿ, 3ನೇ ಸ್ಥಾನ ಪಡೆದ ಶ್ವೇತಾ ರವರಿಗೆ ಗಣ್ಯರು ಬಹುಮಾನ ವಿತರಿಸಿದರು. ಈ ಸಮಾರಂಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ HS ಮಂಜೂರ್ ಅವರು, ಮೂಡಾ ಅಧ್ಯಕ್ಷರಾದ ನಹೀಂ ರವರು, DCC ಬ್ಯಾಂಕ್ ನಿರ್ದೇಶಕರಾದ H ಅಶೋಕ್ ರವರು, ಪ್ರಕಾಶ್ ಗ್ಯಾಸ್ ಏಜೆನ್ಸಿಯ ರಾಜೇಶ್ವರಿಯವರು, HP ಗ್ಯಾಸ್ ಲಕ್ಷ್ಮಿಯವರು, ಆಹಾರ ಇಲಾಖೆಯ ವ್ಯವಸ್ಥಾಪಕರಾದ ರೇಣುಕಾರವರು, BG ರಾಮೇಗೌಡರವರು, KP ಅರುಣ್ ಕುಮಾರಿಯವರು ಹಾಗೂ ಚಂದನ್ ರವರು ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.